ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕ್ಲಾಸ್ 11th ಕನ್ನಡ ಪ್ರಶ್ನೋತ್ತರಗಳು. ಸಾಹಿತ್ಯ ಸಂಚಲನ ಕಾವ್ಯಭಾಗ ಅಧ್ಯಾಯ 11 ಮತ್ತೆ ಸೂರು ಬರುತ್ತಾನೆ. ಈ ಪಾಠದ ಪ್ರಶ್ನೋತ್ತರಗಳು. ಮತ್ತೆ ಸೂರು ಬರುತ್ತಾನೆ. ಕವಿ ಲೋಕೇಶ್ ಅಗಸನಕಟ್ಟಿ. ಸಂದರ್ಭ ಸೂಚಿಸಿ ವಿವರಿಸಿ. ಪ್ರಶ್ನೆ 1. ಸಂದರ್ಭ 1. ಚಿತಾಭಸ್ಮವಾದ ಶ್ರೀಗಂಧ ತರುಗಳೇ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಲೋಕೇಶ್ ಅಗಸನಕಟ್ಟಿಯವರ ಮತ್ತೆ ಸೂರ ಬರುತ್ತಾನೆ ಕವನದಿಂದ ಆಯ್ದುಕೊಳ್ಳಲಾಗಿದೆ. ಮನುಷ್ಯನ ಶೋಷಣೆ, ಸ್ವಾರ್ಥಪರತೆಗೆ ಶ್ರೀಗಂಧದ ಮರಗಳು ಸಾಲಲಿಲ್ಲ ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ: ಮನುಷ್ಯನ ಶೋಷಣೆ, ಸ್ವಾರ್ಥಪರತೆಗಳಿಗೆ ಯಾವುದೊಂದು ಸಾಲಲಿಲ್ಲ, ಪ್ರಕೃತಿಯನ್ನು ಆತ ಬಿಡಲಿಲ್ಲ. ಸಸ್ಯಶ್ಯಾಮ ಮಲೆಯಾದ ಪ್ರಕೃತಿಯ ಮಾತೆ ಮಲೆ ಸಾಲುಗಳ ಮನುಷ್ಯನ ಸ್ವಾರ್ಥಪರತೆಗಳ ಕಡೆದುರುಳಗಿಸಿ ಹೋದವು, ಅನಾಥವಾದವು. ಶ್ರೀಗಂಧದ ಮರಗಳಂತೂ ಬೂದಿಯಾಗಿ ಹೋದವು. ಇದನ್ನು ವಿವರಿಸುತ್ತಾ ಕವಿ ಈ ಮೇಲಿನಂತೆ ಹೇಳುತ್ತಾನೆ. ಪ್ರಶ್ನೆ 2. ಸಂದರ್ಭ 2. ದಿಕ್ಕು ತಪ್ಪಿದ ಹಡಗು ಹಾಯೆ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಲೋಕೇಶ್ ಅಗಸನಕಟ್ಟಿಯವರ ಮತ್ತೆ ಸೂರು ಬರುತ್ತಾನೆ ಕವನದಿಂದ ಆಯ್ದುಕೊಳ್ಳಲಾಗಿದೆ. ಮನುಷ್ಯನ ಶೋಷಣೆಯ ಇನ್ನೊಂದು ಮುಖವನ್ನು ವಿವರಿಸುತ್ತಾ ಕವಿ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭದ ವಿವರಣೆ: ಮನುಷ್ಯನ ಅತಿ ಆಸೆ ಬದುಕನ್ನು ನರಕ ಸದೃಶವಾಗಿಸಿದೆ. ಆತನ ಸ್ವಾರ್ಥಕ್ಕೆ ಹಡಗಿನ ಹಾಯಿ ಸಹಿತ ದಿಕ್ಕು ತಪ್ಪಿ ಹೋಗಿದೆ, ಶೋಷಣೆಗೆ ಒಳಗಾಗಿದೆ. ಕಳ್ಳ ಸಾಗಾಣಿಕೆಯ ವಸ್ತುವನ್ನು ಸಾಗಿಸುವಲ್ಲಿ ಅದಕ್ಕೆ ನಿಜಕ್ಕೂ ದಿಕ್ಕೇ ತಪ್ಪಿದೆ. ಮನುಷ್ಯನ ಪಿಶಾಚಿಯ ಬೈಕಿಗೆ ಮಿತಿ ಇಲ್ಲವೆಂಬುದು ಸತ್ಯ. ಅದಕ್ಕೂ ತಿಳಿದಿರಲಿ ಸಾಕು. ಇದನ್ನು ಕವಿ ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ 3. ಪ್ರಶ್ನೆ 3. ಗಂಟೆ ಜಾಗಟ್ಟೆಗಳ ಸದ್ದಿನಲ್ಲಿ ಕರಗಿದ ಸನ್ನಿಪಾತ ಸಮೂಹವೇ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಲೋಕೇಶ್ ಅಗಸನಕಟ್ಟಿಯವರ ಮತ್ತೆ ಸೂರು ಬರುತ್ತಾನೆ ಕವನದಿಂದ ಆಯ್ದುಕೊಳ್ಳಲಾಗಿದೆ. ಮನುಷ್ಯನ ಸ್ವಾರ್ಥಕ್ಕೆ ಧರ್ಮವು ಬಳಕೆ ಆದುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ: ಮನುಷ್ಯ ಧರ್ಮ ದೇವರುಗಳ ಹೆಸರಿನಲ್ಲೂ ಸುಲಿಗೆ ಮಾಡುವುದನ್ನು ಬಿಡಲಿಲ್ಲ. ಗಂಟೆ ಜಾಗಟ್ಟೆಗಳು ಆತನ ಕೈಯಲ್ಲಿ ದೇವರ ಸೇವೆಗೆ ಬಳಕೆಗೊಳ್ಳಲಿಲ್ಲ, ಶೋಷಣೆಗೆ ಬಳಕೆಗೊಂಡವು. ಆ ಗಂಟೆ ಜಾಗಟ್ಟೆಗಳ ಸದ್ದಿನಲ್ಲಿ ಮಂಕು ಕವಿದ ಸ್ಥಿತಿ ಸಮೂಹವೇ ನಿರ್ಮಾಣವಾಯಿತು. ಇದನ್ನು ಕವಿ ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ 4. ಕರುಳು ಬಳ್ಳಿಗೆ ತೊಡರಿದ ಕ್ಯಾನ್ಸರ್ ಹುಳುವೆ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಲೋಕೇಶ್ ಅಗಸನಕಟ್ಟಿಯವರ ಮತ್ತೆ ಸೂರು ಬರುತ್ತಾನೆ
ಕವನದಿಂದ ಆಯ್ದುಕೊಳ್ಳಲಾಗಿದೆ. ಕ್ಯಾನ್ಸರ್ನಂಥ ಬಹು ಅಪಾಯಕಾರಿಯಾದ ಸ್ವಾರ್ಥಿ ಮನುಷ್ಯನಿಗೆ ಎಚ್ಚರಿಕೆ ಕೊಡುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ: ಶೋಷಣೆ ಮನೋಭಾವದ ಸ್ವಾರ್ಥಿ ಜನ, ಕರುಳು ಬಳ್ಳಿಗೆ ತೊಡರಿದ ಕ್ಯಾನ್ಸರ್ ಹುಳುವಿದ್ದಂತೆ. ಇಂಥ ಜನ ಎಚ್ಚರದಿಂದ ಇರಬೇಕಾದದ್ದು ಅವಶ್ಯವೆನ್ನುತ್ತಾನೆ ಕವಿ. ಏಕೆಂದರೆ ಜನರನ್ನು ಮಟ್ಟ ಹಾಕಿ ಸರ್ವನಾಶ ಮಾಡಿ ಹೊಸ ಬದುಕನ್ನು ತಂದುಕೊಂಡುವ ಕ್ರಾಂತಿಯ ಪುರುಷನೊಬ್ಬ ಸೂರ್ಯನಾಗಿ ಬರುತ್ತಾನೆ. ಇದನ್ನು ವಿವರಿಸುತ್ತಾ ಕವಿ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ 5. ಪ್ರಶ್ನೆ 5. ಕಾಡು ಕಣಿವೆ ಬೆಟ್ಟಗಳು ಮಾರ್ದನಿಸಲಿ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಲೋಕೇಶ್ ಅಗಸನಕಟ್ಟೆಯವರ ಮತ್ತೆ ಸೂರ್ ಬರುತ್ತಾನೆ ಕವನದಿಂದ ಆಯ್ದುಕೊಳ್ಳಲಾಗಿದೆ. ಬದುಕಿನಲ್ಲಿ ಹೊಸತನ ಮೂಡಿಬರುವುದರ ಮುನ್ಸೂಚನೆಯನ್ನು ಕೊಡುತ್ತಾ ಕವಿ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ: ಪುಟ್ಟ ದಿಟ್ಟ ಹಕ್ಕಿಗಳು ಯಾವ ಭೀತಿ ಇಲ್ಲದೆ ನಿರ್ಭೀತಿಯಿಂದ ಕೋಟಿ ಕಂಠದಲ್ಲಿ ಹಾಡಬೇಕು ಎಂಬುದು ಕವಿಯ ಆಶೆ. ಇದು ಹೊಸತನ ಬರುವುದರ ಮುನ್ಸೂಚನೆ. ಹಕ್ಕಿಗಳ ಹಾಡು ಕಾಡು ಕಣಿವೆ ಬೆಟ್ಟಗಳಲ್ಲಿ ಮಾರ್ದನಿಸಬೇಕು. ಆಗಲೇ ಹೊಸ ಬದುಕಿನ ಉದಯ, ಹೊಸ ಕ್ರಾಂತಿಯ ಸೂರ್ಯನ ಆಗಮನ, ಇದರ ಜೊತೆ ಬಂದಳಿಕೆಯೂ ಇರಬೇಕು. ಇದನ್ನು ವಿವರಿಸುತ್ತಾ ಕವಿ ಈ ಮೇಲಿನಂತೆ ಹೇಳುತ್ತಾನೆ. ಪ್ರಶ್ನೆ 1 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಮಲೆಯ ಮಾಲೆ ಯಾವುದು? ಉತ್ತರ: ಮಲೆಯ ಮಾಲೆ ಸಸ್ಯ ಶ್ಯಾಮಲೆ. ಪ್ರಶ್ನೆ 2. ಶ್ರೀಗಂಧ ತರುಗಳು ಏನಾದವು? ಉತ್ತರ: ಶ್ರೀಗಂಧ ತರುಗಳು ಬೂದಿಯಾದವು, ಚಿತಾಭಸ್ಮವಾದವು. ಪ್ರಶ್ನೆ 3. ಅಣುಬಾಂಬ್ಗಳಿಗೆ ನೆಲ ಏನಾಗಿದೆ? ಉತ್ತರ: ಅಣುಬಾಂಬ್ಗಳಿಗೆ ನೆಲ ಬಂಡೆಯಾಗಿದೆ. ಪ್ರಶ್ನೆ 4. ನಖಗಳು ಏನನ್ನು ಕಂಬಳಿಸಲು ಬಂದಿವೆ? ಉತ್ತರ: ನಖಗಳು ಕಾರ್ನಿಯನ್ನು, ಕಣ್ಣ ಗೊಂಬೆಯನ್ನು ಕಂಬಳಿಸಲು ಬಂದಿವೆ. ಪ್ರಶ್ನೆ 5. ಕರುಳು ಬಳ್ಳಿಗೆ ತೋಡರಿದ ಹುಳು ಯಾವುದು? ಉತ್ತರ: ಕರುಳು ಬಳ್ಳಿಗೆ ತೋಡರಿದ ಹುಳು ಕ್ಯಾನ್ಸರ್. 2-3 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಚಿತಾಭಸ್ಮವಾದ ತರು ಯಾವುದು ಮತ್ತು ಎಲ್ಲಿ? ಉತ್ತರ: ಚಿತಾಭಸ್ಮವಾದ ತರು ಶ್ರೀಗಂಧ. ಅದು ಯಜ್ಞದಗ್ನಿಯಲ್ಲಿ ಚಿತಾಭಸ್ಮವಾಯಿತು. ಪ್ರಶ್ನೆ 2. ಅಮಾಯಕರಿಗೆ ಕವಿ ನೀಡುವ ಆಶ್ವಾಸನೆ ಯಾವುದು? ಉತ್ತರ: ಹೊಸತನದ ಸೂರ ಬರುತ್ತಾನೆ, ಚಿಂತೆ ಬೇಡ ಎನ್ನುವುದು ಅಮಾಯಕರಿಗೆ ಕವಿ ನೀಡುವ ಆಶ್ವಾಸನೆ. ಪ್ರಶ್ನೆ 3. ಜನರು ತತ್ತರಿಸಿರುವುದು ಯಾವುದಕ್ಕೆ? ಉತ್ತರ: ಜನರು ಲಾಠಿ ಬೂಟಿಗಳಿಗೆ ತತ್ತರಿಸಿದ್ದಾರೆ. ಪ್ರಶ್ನೆ 4. ಹಕ್ಕಿಗಳು ತಮ್ಮ ಕಂಠಗಳಿಂದ ಏನನ್ನು ಮಾರ್ದನಿಸುತ್ತವೆ? ಉತ್ತರ: ಹಕ್ಕಿಗಳು ತಮ್ಮ ಕಂಠಗಳಿಂದ ಕಾಡು ಕಣಿವೆ ಬೆಟ್ಟಗಳನ್ನು ಮಾರ್ದನಿಸುತ್ತವೆ. 5ರ ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಕವಿಯ ಆತಂಕಕ್ಕೆ ಕಾರಣವಾದ ಸನ್ನಿವೇಶಗಳು ಕವಿತೆಯಲ್ಲಿ ಹೇಗೆ ಮೂಡಿವೆ? ಉತ್ತರ: ಕವಿಯ ಆತಂಕಕ್ಕೆ ಕಾರಣವಾದ ಸನ್ನಿವೇಶಗಳು ಕವಿತೆಯಲ್ಲಿ ತುಂಬಾ ಪರಿಣಾಮಕಾರಿಯಾಗಿ ಮೂಡಿವೆ. ಅತಿ ಆಸೆಯ ಸ್ವಾರ್ಥಿ ಜನರಿಂದಾಗಿ ನಮ್ಮ ಸಂಪದ್ಭರಿತವಾದ ಸಸ್ಯ ಶ್ಯಾಮಲೆ ಪ್ರಕೃತಿಯ ಮಾತೆ
ಇಡಿಯಾಗಿ ಕವಿಯದು ಸ್ವಾರ್ಥಿ ಜನರ ಸ್ವಾರ್ಥಕ್ಕೆ ಮಲೆ ಮಾಲೆ ಶ್ರೀಗಂಧದ ತರು ಕಾಡು ಕಣಿವೆ ಸಾಗರ ಪ್ರಕೃತಿಯ ಈ ಯಾವುದೊಂದು ಉಳಿಯುತ್ತಿಲ್ಲ. ಅಷ್ಟೇ ಅಲ್ಲ, ಜಿಕು ಕಾಣದ ನೊಗಕ್ಕೆ ಹೆಗಲು ಕೊಟ್ಟ ಎತ್ತು, ಲಾಠಿ ಬೂಟುಗಳಿಗೆ ತತ್ತರಿಸಿದ ಜನ, ಸನ್ನಿಪಾತ ಸಮೂಹ ನೆಲ, ಪ್ರಾರ್ಥನೆಯಂ ಕುಲ ಪುಟ್ಟ ಹಕ್ಕಿ ಇವೆಲ್ಲವೂ ಸಹಿತ ಸ್ವಾರ್ಥಿಗಳ ಒಡಲಿಗೆ ಆಹಾರವಾಗುತ್ತಿವೆ. ಇವೆಲ್ಲವುಗಳ ವಿನಾಶ ಕವಿ ಆತಂಕಕ್ಕೆ ಮೂಲ ಕಾರಣವಾಗಿದೆ. ಇಂತಹ ಆತಂಕದ ಸನ್ನಿವೇಶಗಳು ಈ ಕವನದಲ್ಲಿ ತುಂಬಾ ಧ್ವನಿಪೂರ್ಣವಾಗಿ ಮೂಡಿ ಬಂದಿದ್ದು ಒಟ್ಟಾರೆ ಜೀವ ವಿನಾಶವನ್ನು ಸೂಚಿಸುತ್ತವೆ. ಪ್ರಶ್ನೆ 2. ಪ್ರಸ್ತುತ ಕಾಲದೊಂದಿಗೆ ಈ ಕವಿತೆಗೆ ಹೇಗೆ ಹೊಂದಿಕೊಳ್ಳುತ್ತದೆ ವಿಮರ್ಶಿಸಿ. ಉತ್ತರ: ಸಮಕಾಲೀನತೆಗೆ ಅತ್ಯಂತ ಪ್ರಸ್ತುತವಾದ ಕವನವಿದು. ಸಮಕಾಲೀನ ಜೀವನಕ್ಕೆ ಈ ಕವನ ನೈಜ ಕನ್ನಡಿಯನ್ನು ಹಿಡಿದಿದೆ. ಅಥವಾ ಇಂದು ಏನು ನಡೆಯುತ್ತಿದೆಯೋ ಅದನ್ನೇ ಧ್ವನಿವತ್ತಾಗಿ ಪ್ರತಿಬಿಂಬಿಸುತ್ತಿದೆ. ಈ ಕವನ ಇಂದು ನಾಡು ಸ್ವಾರ್ಥಿಗಳ ಕೈಯಲ್ಲಿ ಸಿಕ್ಕು ಹರಿದು ಹಂಚಿ ಹೋಗಿದೆ. ಪ್ರಕೃತಿ ಸಂಪತ್ತು, ಮಾನವನನ್ನು ಮೊದಲುಗೊಂಡ ಇತರ ಜೀವ ಸಂಪತ್ತು ಎಲ್ಲವೂ ಸ್ವಾರ್ಥಕ್ಕೆ ಸಿಕ್ಕು ಚಿತಾಭಸ್ಮವಾಗುತ್ತಿರುವುದೇ ಇಂದಿನ ಕಾಲದ ಪ್ರಮುಖ ಹಾಗೂ ಪ್ರಧಾನ ವೈಶಿಷ್ಟ್ಯ. ಇಂದು ಸ್ವಾರ್ಥಪರತೆಯ ಬೇಗುದಿಯಲ್ಲಿ ಗುಡ್ಡ ಬೆಟ್ಟ ಕಣಿವೆ ಕಾಡು ಶ್ರೀಗಂಧದ ತರು ಸಾಗರ ಹಡಗು ಎತ್ತು ಮನುಷ್ಯ ಸಸ್ಯ ರಾಶಿ ಯಾವುದೊಂದು ಉಳಿಯುತ್ತಿಲ್ಲ. ಎಲ್ಲ ಸರ್ವನಾಶವಾಗುತ್ತಿವೆ. ಇದನ್ನು ಕವಿ ಅತ್ಯಂತ ಧ್ವನಿಪೂರ್ಣವಾಗಿ ನಿರೂಪಿಸುತ್ತದೆ. ಪ್ರಶ್ನೆ 3. ಸೂರ ಬರುತ್ತಾನೆ ಕವಿಯ ಆಶಯವನ್ನು ಚರ್ಚಿಸಿರಿ. ಉತ್ತರ: ಮತ್ತೆ ಸೂರ ಬರುತ್ತಾನೆ ಕವನದ ಆಶಯ ತುಂಬಾ ವಿಶಿಷ್ಟವಾದದ್ದು. ಸಮಕಾಲೀನ ಸ್ವಾರ್ಥಪರ ವ್ಯವಸ್ಥೆಯನ್ನು ಕೊನೆಗಾಣಿಸಿ ಹೊಸತೊಂದು ಸಮಾನತೆಯನ್ನು ತರುವ ಕ್ರಾಂತಿ ಪುರುಷನೊಬ್ಬ ಬರುತ್ತಾನೆ. ಶೋಷಣೆ ಸ್ವಾರ್ಥತನಗಳು ಸರ್ವನಾಶವಾಗಿ ಹೊಸದೊಂದು ಜೀವನ ಪ್ರಾರಂಭವಾಗುತ್ತದೆ ಎಂಬುದರ ಸಂಕೇತವಾಗಿ ಇಲ್ಲಿ ಸೂರ್ಯ ಮೂಡಿ ಬಂದಿದ್ದಾನೆ. ಇಲ್ಲಿ ಸೂರು ಹೊಸದಾಗಿ ಕಾರಣವಾಗಬಲ್ಲ ಕ್ರಾಂತಿ ಪುರುಷನ ಸಂಕೇತವಾಗಿದ್ದಾನೆ. ಶೋಷಣೆ ಸ್ವಾರ್ಥಪರತೆಗಳಿಗೂ ಒಂದು ಮಿತಿ ಇದೆ. ಅವು ಮಿತಿ ಮೀರಿದರೆ ಕ್ರಾಂತಿ ಅನಿವಾರ್ಯ. ಆಗ ಹೊಸತನ ತಾನಾಗಿ ಬರುತ್ತದೆ ಎಂಬ ಆಶಯವನ್ನು ಈ ಕವನ ಅತ್ಯಂತ ಧ್ವನಿಪೂರ್ಣವಾಗಿ ನಿರೂಪಿಸುತ್ತದೆ. ಮತ್ತೆ ಸೂರು ಬರುತ್ತಾನೆ. ಡಾ. ಲೋಕೇಶ್ ಅಗಸನಕಟ್ಟಿ. ಕವಿ ಕೃತಿಯ ಪರಿಚಯ. ಲೋಕೇಶ್ ಅಗಸನಕಟ್ಟಿ ಕನ್ನಡದ ಪ್ರಮುಖ ದಲಿತ ಕವಿಗಳಲ್ಲಿ ಒಬ್ಬರು. ದಾವಣಗೆರೆ ಜಿಲ್ಲೆಯ ಅಗಸನಕಟ್ಟೆ ಇವರು ಮೈಸೂರು ವಿಶ್ವವಿದ್ಯಾಲಯದಿಂದ ಕನ್ನಡ MA ಪದವಿ ಪಡೆದರು. ಕನ್ನಡ ಕಾವ್ಯ ಸಮಾಜ ಸಂಸ್ಕೃತಿ ಮಹಾಪ್ರಬಂಧಕ್ಕೆ ಕುವೆಂಪು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದರು. ಈಗ ಸದ್ಯ ಅಗಸನಕಟ್ಟಿ ಅವರು ಚಿತ್ರದುರ್ಗದ ಕನ್ನಡ ಸ್ನಾತಕೋತ್ತರ ವಿಭಾಗದಲ್ಲಿ ಪ್ರಮುಖಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರ ಕೃತಿಗಳು ಮತ್ತೆ ಸೂರ ಬರುತ್ತಾನೆ, ಮನೆಯಂಗಳದ ಮರ ಮತ್ತು ಧರಣಿಯ ಧ್ಯಾನ ಇವು ಅಗಸನಕಟ್ಟಿಯವರ ಕೆಲ ಪ್ರಮುಖ ಕವನ ಸಂಕಲನಗಳು. ಅಭಿಮುಖ, ಒಳಗಿನ ಬೆಳಗು ಇವರ ವಿಮರ್ಶಾಸ ಸಂಕಲನಗಳು. ಇವರ ನಿರೋಳಗಣ ಕಿಚ್ಚು ಕೃತಿಗಳು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ.
ಹಟ್ಟಿ ಎಂಬ ಭೂಮಿಯ ತುಣುಕು ಕಥಾ ಸಂಕಲನಕ್ಕೆ ಚಂದ ಪ್ರಶಸ್ತಿ ಬಂದಿದೆ. ಇವರ ನಮ್ಮೆಲ್ಲರ ಬುದ್ಧ ನಾಟಕ ಹಲವಾರು ಪ್ರಯೋಗಗಳನ್ನು ಕಂಡಿದೆ. ಕೃತಿಗಳು. ಈ ಥರ ಪ್ರಶ್ನೋತ್ತರಕ್ಕಾಗಿ ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ನೋಡಿ. ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ವಿಜಯಪುರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್. ಶೇರ್ ಮಾಡಿ, ಲೈಕ್ ಮಾಡಿ. ಸೊ admission open CBC, NCERT and state as per new syllabus. Opposite Sainik School, First Gate, Habib Nagar, Shastri Nagar, Tarod, Jaipur. Summer vacation classes admission ಪ್ರಾರಂಭವಾಗಿವೆ. Regular classes in your year. Class 10th Kannada medium and English medium. Class 9th, Class 8th, Class 7th, Class 6th, Class 5th, Class 4th, Navodaya, Sainik, Kittur, coaching, the all competitive exam coaching available. Kannada medium and English medium coaching available. Spoken English class, UC per second arts coaching, UC per second commerce coaching, UC per second science, physics, chemistry, biology. Address opposite Sainik School, Habib Nagar, Shastri Nagar, Tarod, Jaipur. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.